ನಾವೆಲ್ಲ ಸ್ಕೂಲ್ ಆ್ಯಂಡ್ ಕಾಲೇಜ್ಗೆ ಹೋಗಬೇಕಾದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಏನನ್ನಾದರೂ ಸಾಧಿಸ್ಬೋದು ಅನ್ನೋದನ್ನು ಕೇಳ್ತಾನೆ ಬಂದಿದ್ದೀವಿ. ಸೊ ಕಷ್ಟಪಟ್ಟು ಹಾಗೋ ಹೀಗೋ ನಾವು ಅಂದ್ಕೊಳ್ಳೋದನ್ನು ಸಾಧಿಸ್ತಾ ಇದ್ವಿ. ಬಟ್ ಈಗಿನ ಕಾಲದಲ್ಲಿ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ತುಂಬಾ ಮುಖ್ಯ. ಎಷ್ಟೇ ಹಾರ್ಡ್ ವರ್ಕ್ ಮಾಡೋ ವ್ಯಕ್ತಿಗೂ ಈ ಸ್ಮಾರ್ಟ್ ವರ್ಕ್ ಮಾಡೋ ವ್ಯಕ್ತಿಗೂ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ನ ಮಾಡಿ. ಆ್ಯಂಡ್ ಇವತ್ತು ಸ್ವಲ್ಪ ಲೇಟ್ ಆಗಿದ್ದೆ. ಸೊ ಪ್ಲ್ಯಾನೇ ಅಲ್ಲ, ಪ್ಲ್ಯಾನ್ ಬಿಗೆ ಇಮಿಡಿಯೇಟಾಗಿ ಶಿಫ್ಟ್ ಆಗಿಬಿಟ್ಟಿದ್ದೀನಿ. ಪ್ಲ್ಯಾನ್ ಬಿ ಅಂದರೆ ನನಗೆ ಫಸ್ಟ್ ಥಾಟ್ ಬರೋದು ಈ ಪಲಾವ್ ಒಂದೇ, ಬಿಕಾಸ್ ಬೇಗ ಆಗುತ್ತೆ, ಒನ್ ಪಾಟ್ ರೆಸಿಪಿ ಅಂತ. ಆ್ಯಂಡ್ ಮಶ್ರೂಮ್ ಕೂಡ ಇತ್ತು. ಸೊ ಮಶ್ರೂಮ್ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಯಾವುದೇ ಇಂಗ್ರೀಡಿಯೆಂಟ್ಸ್ನ ಗ್ರೈಂಡ್ ಕೂಡ ಮಾಡಿಲ್ಲ, ಜಸ್ಟ್ ಪೌಡರ್ನ ಆ್ಯಡ್ ಮಾಡಿ ಈ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಲಂಚ್ ಎರಡಕ್ಕೂ ಪ್ಯಾಕ್ ಮಾಡ್ಕೋಬೋದು. ಆ್ಯಂಡ್ ನಮಗೆ ಅಂತ ನಾನು ರಾಗಿ ಗಂಜಿನ ಮಾಡ್ಕೊತಾ ಇದ್ದೀನಿ, ಬೆಳಗ್ಗೆ ಅನ್ನ ಬೇಡ ಅಂತ. ಆ ಮಧ್ಯದಲ್ಲಿ ಒಂದು 5-10 ಮಿನಿಟ್ಸ್ ನನಗೆ ಮೀ ಟೈಮ್ ಕೂಡ ಕೊಟ್ಕೊಂಡಿದ್ದೀನಿ. ಅವತ್ತು ಅವೈಲೇಬಲ್ ಆಗಿತ್ತು. ಕೊನೆಗೂ ಎಲ್ಲ ಮುಗೀತು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.